ಹೆಲೋ ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ಈ ಸ್ಪೆಷಲ್ ಡ್ರಿಂಕ್ ಅನ್ನು ಹೇಗೆ ತಯಾರಿಸೋದು ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ. ಇವತ್ತು ಇದರ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಹೌದು, ಇದನ್ನ ದಿನಾಲೂ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು 2ನೇ ದಿನ. ನಾವು ರೆಡಿ ಮಾಡಿಟ್ಟಿರೋ ಡ್ರಿಂಕ್ ಬಾಟಲ್ ಅನ್ನ ದಿನಾಲೂ ಒಮ್ಮೆ ಓಪನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಫ್ರೆಶ್ ಆದ ಶುಂಠಿ ಮತ್ತು 1 ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಆ ಫ್ಲೇವರ್ ಇನ್ನೂ ಖಡಕ್ ಆಗುತ್ತೆ. ಇದು 3ನೇ ದಿನ. ಇವತ್ತು ಕೂಡ ಅದೇ ರೀತಿ ಬಾಟಲ್ ಓಪನ್ ಮಾಡಿ ಸ್ವಲ್ಪ ಶುಂಠಿ ಮತ್ತು 1 ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು 4ನೇ ದಿನವೂ ಇದೇ ಪ್ರಕ್ರಿಯೆಯನ್ನು ರಿಪೀಟ್ ಮಾಡಬೇಕು. ದಿನ ಕಳೆದಂತೆ ಆ ಶುಂಠಿಯ ಘಾಟು ಮತ್ತು ಟೇಸ್ಟ್ ಇನ್ನೂ ಅದ್ಭುತವಾಗಿ ರೆಡಿ ಆಗ್ತಾ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಸ್ಯಾಂಡಿ ಡೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ನಾವು ಒಂದು 5 ದಿವಸದಿಂದನೇ ಒಂದು ಜಿಂಜರ್ ಬಕ್ ಸೋಡಾ ಮಾಡಿದ್ರು. ಅದು ಇವತ್ತು ರೆಡಿಯಾಗಿದೆ. 5 ದಿವಸ ಬಿಟ್ಟು ಇವತ್ತು ರೆಡಿಯಾಗಿದೆ. 1ನೇ, 2ನೇ, 3ನೇ ಎಲ್ಲ ಸ್ವಲ್ಪ ಜಿಂಜರ್ ಹಾಕಿ ಶುಂಠಿ ಹಾಕಿ ಇವತ್ತು 5 ದಿವಸಕ್ಕೆ ರೆಡಿಯಾಗಿದೆ. ಇದು ಹೇಗೆ ಅದ್ರದ್ದು ಸ್ಮೆಲ್ಲೆಲ್ಲ ಯಾವ ಥರ ಬರ್ತಾ ಅಂತ ನೋಡೋಣ. ಇದು ನಾವು ನ್ಯಾಚುರಲ್ ಆಗಿ ಏನು ಶುಂಠಿ ಮತ್ತು ಸ್ವಲ್ಪ ಲಿಂಬು ರಸ ಮತ್ತು ಸಕ್ಕರೆಯಿಂದನೇ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಜಿಂಜರ್ ಬಕ್ ಸೋಡಾ, ಜಿಂಜರ್ ಬಿಯರ್ ಅಂತಲೇ ಹೇಳ್ಬೋದು, ರೆಡಿ ಆಗಿದೆ. ಇವತ್ತು ಅದನ್ನು ಈಗ ಟೇಸ್ಟ್ ಮಾಡೋದು ಯಾವ ಥರ ಇರುತ್ತೆ ಟೇಸ್ಟ್ ಎಲ್ಲ ಅಂತ ನೋಡೋಣ. ಈಗ ಇದನ್ನು ನಾವು ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಸೂಪರ್ ಜಿಂಜರ್ ಸ್ಮೆಲ್ ಬರ್ತಾ ಇದೆ. ಒಳ್ಳೆ ಬಿಯರ್ ಸ್ಮೆಲ್ಲೇ ಬರ್ತಾ ಇದೆ. ಇದನ್ನ ಈಗ ಟೇಸ್ಟ್ ಮಾಡುವ. ಈಗ ನ್ಯಾಚುರಲ್ ಆಗಿ ಮನೆಯಲ್ಲಿ ಏನು ಮಾಡ್ಕೊಂಡು ಕುಡಿಬೋದು ಈ ಥರ ಜಿಂಜರ್ ಬಕ್ ಸೋಡಾ. ನೀವು ಅಂಗಡಿಯಲ್ಲಿ ಶಾಪಲ್ಲೆಲ್ಲ ಸಿಗುವಂಥ ಈ ಕೆಮಿಕಲ್ ಸೋಡಾಕ್ಕಿಂತ, ಜಿಂಜರ್ ಸೋಡಾಕ್ಕಿಂತ ಇದೆಲ್ಲ ಒಳ್ಳೆ ನ್ಯಾಚುರಲ್ ಆಗಿರ್ತದೆ. ನೀವು ಇದನ್ನು ಮಾಡ್ಕೊಂಡು ಕುಡೀರಿ, ನ್ಯಾಚುರಲ್ ಆಗಿರಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಸ್ಯಾಂಡಿ ಡೇಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ವಿಡಿಯೋ ಬರ್ತಾ ಇರ್ತದೆ. ನನ್ನ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.